ತುಮಕೂರಿನ ಯಡಿಯೂರು ಘಟನೆಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಪತ್ನಿಗೆ ಡಿವೋರ್ಸ್ ನೀಡದೇನೆ ಎರಡನೇ ಮದುವೆಗೆ ಪ್ರಯತ್ನ ನಡೆದಿರುತ್ತೆ. ಎರಡನೇ ಮದುವೆಗೆ ಯತ್ನಿಸಿದಂತ ವ್ಯಕ್ತಿಗೆ ಡಬಲ್ ಶಾಕ್ ಸಿಕ್ಕಿರುವಂತದ್ದು. ಮದುವೆಯನ್ನ ಮುಚ್ಚಿಟ್ಟು ಎರಡನೇ ಮದುವೆ ಆಗ್ತಾ ಇದ್ದಂತ ಹರಿಪ್ರಸಾದ್ ಮಂಡ್ಯ ಮೂಲದ ಯುವತಿ ಕೂಡ ಈಗ ದೂರನ್ನ ಸಲ್ಲಿಸಿದ್ದಾಳೆ. ಪತ್ನಿಗೆ ಡಿವೋರ್ಸ್ ಕೊಡದೇನೆ ಎರಡನೇ ಮದುವೆಗೆ ಪ್ರಯತ್ನ ನಡೀತಾ ಇತ್ತು. ಈಗ ಆ ವ್ಯಕ್ತಿಗೆ ಡಬಲ್ ಶಾಕ್ ಸಿಕ್ಕಿರುವಂತದ್ದು. ಮದುವೆಯನ್ನ ಮುಚ್ಚಿಟ್ಟು ಎರಡನೇ ಮದುವೆಗೆ ಅಂತ ಹರಿಪ್ರಸಾದ್ ಪ್ರಯತ್ನ ಪಡ್ತಿದ್ದ. ತನ್ನ ಪತ್ನಿಗೆ ಡಿವೋರ್ಸ್ ನೀಡದೇನೆ ಮತ್ತೊಬ್ಬಳ ಜೊತೆ ವಿವಾಹ ಆಗೋದಕ್ಕೆ ಹೊರಟಿದ್ದಂತ ವೇಳೆ ಕಲ್ಯಾಣ ಮಂಟಪಕ್ಕೇನೆ ಪೊಲೀಸರ ಜೊತೆ ನುಗ್ಗಿ ಪತಿಗೆ ಮಹಿಳೆ ಶಾಕ್ ಕೊಟ್ಟಿರುವಂತಹ ಘಟನೆ ನಿನ್ನೆ ತುಮಕೂರಿನ ಯಡಿಯೂರಿನಲ್ಲಿ ನಡೆದಿತ್ತು. ಇನ್ನು ಪ್ರಕರಣ ಸಂಬಂಧ ಆರೋಪಿ ಹರಿಪ್ರಸಾದ್ಗೆ ಈಗ ಮತ್ತೊಂದು ಶಾಕ್ ಸಿಕ್ಕಿದೆ. ಈತ ಎರಡನೇ ವಿವಾಹ ಆಗೋದಕ್ಕೆ ಅಂತ ಹೊರಟಿದ್ದಂತ ಮಂಡ್ಯ ಮೂಲದ ಯುವತಿ ಕೂಡ ಈಗ ದೂರನ್ನ ನೀಡಿದ್ದಾಳೆ. ಇನ್ನು ಮೊದಲನೇ ಮದುವೆಯನ್ನ ಮುಚ್ಚಿಟ್ಟು ಎರಡನೇ ಮದುವೆ ಆಗ್ತಾ ಇದ್ದ ಈ ವ್ಯಕ್ತಿ ಹರಿಪ್ರಸಾದ್ ವಿವಾಹಕ್ಕೆ ಅಂತ ಲಕ್ಷಾಂತರ ರೂಪಾಯಿ ಹಣ ಮತ್ತೆ ಚಿನ್ನಾಭರಣವನ್ನ ಪಡೆದಿದ್ದಾನೆ ಅಂತ ಕೂಡ ಆರೋಪಿಸಲಾಗಿದೆ. ಅದಲ್ಲದೆ ಯುವತಿಯ ಕೆಲವು ಫೋಟೋಗಳನ್ನ ಇಟ್ಕೊಂಡಿದ್ದಾನೆ ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಈ ಸಂಬಂಧ ಎನ್ಸಿಆರ್ ದಾಖಲಿಸಿದಂತ ಅಮೃತೂರು ಪೊಲೀಸರು ವಂಚನೆ ಸಂಬಂಧ ಮಂಡ್ಯದಲ್ಲಿ ದೂರನ್ನ ನೀಡುವಂತೆ ಸೂಚನೆಯನ್ನ ಕೂಡ ನೀಡಿದ್ದಾರೆ. ಇನ್ನು ಮೊದಲನೇ ಹೆಂಡತಿ ಡೈವರ್ಸ್ ವಿಚಾರ ಇನ್ನೂ ಕೂಡ ಕೋರ್ಟ್ನಲ್ಲಿ ಇರುವಾಗಲೇ ಈತ ಮತ್ತೊಂದು ಮದುವೆಗೆ ಮುಂದಾಗಿದ್ದ. ಬೆಂಗಳೂರಿನಲ್ಲಿ ಖಾಸಗಿ ಶಾಲೆಯ ದೈಹಿಕ ಶಿಕ್ಷಕನಾಗಿರುವಂತ ಹರಿಪ್ರಸಾದ್ಗೆ ಮಂಡ್ಯದ ಯುವತಿ ಕಳೆದ 3 ವರ್ಷಗಳ ಹಿಂದೆ ಪರಿಚಯ ಆಗಿರ್ತಾಳೆ. ಆದ್ರೆ ಮೊದಲನೇ ಮದುವೆ ವಿಚಾರ ಯುವತಿ ಹಾಗೇನೆ ಆಕೆ ತಾಯಿಗೆ ಗೊತ್ತಿತ್ತು ಅಂತ ಕೂಡ ಹರಿಪ್ರಸಾದ್ ಹೇಳಿದ್ದಾನೆ ಎನ್ನಲಾಗ್ತಾ ಇದೆ. ಆದ್ರೂ ಕೂಡ ಡಿವೋರ್ಸ್ ಆಗದೇನೆ ಮತ್ತೊಬ್ಬ ಯುವತಿಯನ್ನ ಮದುವೆ ಆಗೋದಕ್ಕೆ ಈತ ಪ್ರಯತ್ನ ಪಟ್ಟಿರ್ತಾನೆ. ಈಗ ಅವನಿಗೆ ಡಬಲ್ ಶಾಕ್ ಸಿಕ್ಕಿರುವಂತದ್ದು. ಆ ಮಂಡ್ಯದ ಯುವತಿ ಕೂಡ ಈತನ ವಿರುದ್ಧ ದೂರನ್ನ ದಾಖಲಿಸಿದ್ದಾಳೆ. ನಿನ್ನೆ ನಡೆದಂತ ಘಟನೆ ಏನಿದೆ ಈಗ ಮತ್ತೊಂದು ರೀತಿಯ ಟ್ವಿಸ್ಟ್ ಈ ಒಂದು ಘಟನೆಯಲ್ಲಿ ಸಿಕ್ಕಿದೆ ಅಂತ ಹೇಳ್ಬೋದು. ಎರಡನೇ ಮದುವೆಗೆ ಪ್ರಯತ್ನ ಪಡ್ತಾ ಇದ್ದಂತ ಹರಿಪ್ರಸಾದ್ಗೆ ಈಗ ಶಾಕ್, ಡಬಲ್ ಶಾಕ್ ಸಿಕ್ಕಿದೆ.